ಏನು ಬರ್ತಾ ಇರ್ತಾರೆ ಸುಮ್ಮನೆ ಇದು ಮಾಡ್ಕೊಡಿ ಅಂತ. ಸರಿ ಆಯ್ತು ನೋಡ್ಬಿಡೋಣ, ಮಹೇಶ ಹೇಳ್ತಾವ್ರೆ, ಅದೇನು ನೋಡೋಣ, ಮಹೇಶ್ ಹೇಳಿದ್ಮೇಲೆ ಮಾಡದೇ ಇರೋಕ್ಕಾಗಲ್ಲ, ಸರಿ ಅಂತ ಅಂದ್ಬಿಟ್ಟು ಆಯ್ತು ತಗೊಂಬನ್ನಿ ಮಹೇಶ್ ಅಂತಂದೆ. ಬಂದ್ಮೇಲೆ ನೋಡಿದೆ ನಾನು ಸೀರಿಯಸ್ಲಿ. ನೋಡಿದ್ಮೇಲೆ ನನಗೆ ಋತ ಅವ್ರ ಒಂದು ಏನೋ ಪೋಸ್ಟರ್ ಆಗ್ಬೋದು ನೋಡಿ, ಆ ಪೋಸ್ಟರ್ ಮಾಡಿ ಲೈಟಿಂಗ್ ಆಗಲಿ ಅಥವಾ ಅವ್ರ ಡಿಸೈನ್ ಆಗಲಿ, ಎಷ್ಟು ಏನೋ ಏಸ್ಥೆಟಿಕ್ ಸೆನ್ಸ್ ಇದೆ ಅವ್ರಿಗೆ, ಆ ಡಿಸೈನ್ ಬಗ್ಗೆ ಎಷ್ಟು ಒಂದು ಕ್ವಾಲಿಟಿ ಇದೆ ಇಡೀ ಸಿನಿಮಾದ ಬಗ್ಗೆ. ಅಂಡ್ ಒಂದು ಸಾಂಗಲ್ಲಿ ಆಗ್ಬೋದು, ಅವರಿಬ್ಬರು ಕೆಮಿಸ್ಟ್ರಿ ಆಗ್ಬೋದು, ಆಮೇಲೆ ಕ್ಯಾರೆಕ್ಟರೈಸೇಷನ್ ಆಗ್ಬೋದು, ಹಿಡಿದಿರೋ ರೀತಿ ಆಗ್ಬೋದು, ಡೈರೆಕ್ಟ್ರು ತುಂಬ ಚೆನ್ನಾಗಿ ಹಿಡಿದಿದ್ದಾರೆ. ಆ್ಯಂಡ್ ಅಲ್ಲಿ ಬಂದಿರುವಂಥ ಚೆನ್ನೈಯಿಂದ ಬಂದಿರೋವ್ರಿಗೆ ಇವ್ರಾಗ್ಬೋದು, ಆಮೇಲೆ ಡೈಲಾಗ್ ರೈಟರ್ ಆಗ್ಬೋದು, ಎಲ್ಲರ ಕೆಲಸನೂ ಎಕ್ಸಲೆಂಟ್ ಆಗಿದೆ. ಆ್ಯಂಡ್ ನಾನು ಹೇಳಿದ ತಕ್ಷಣ ಈ ಸಿನಿಮಾ ಏನು ಸತೀಶ್ ನೀನಾಸಂ ಅವರು ಬಂದರು ಏನು ಇಟ್ಟು ಮಾಡ್ಬಿಡ್ತಾರೆ ಸಿನಿಮಾ ಅಲ್ಲ, ಒಳ್ಳೇದಕ್ಕೆ ನಾವು ಸಪೋರ್ಟ್ ನಿಲ್ಲಲೇಬೇಕು, ನಿಂತಿದ್ದೀವಿ ಅಷ್ಟೇ. ಅದ್ರ ಮೇಲ್ಗಡೆ ಜನ ಇದ್ದಾರೆ, ಎಲ್ಲ ಸಿನಿಮಾಗಳನ್ನು ತೀರ್ಮಾನ ಮಾಡೋ ಜನನೇ, ನಾವ್ಯಾರು ತೀರ್ಮಾನ ಮಾಡೋಕ್ಕಾಗಲ್ಲ. ಅಷ್ಟು ದೊಡ್ಡವರಾಗಿದೆ, ಯಾಕೆ ಕರೆದು ಎಲ್ಲರ ಸಿನಿಮಾನು ಹಿಟ್ ಮಾಡಿ ಕಳಿಸ್ಬಿಡ್ಬೋದಾಯ್ತು, ಬನ್ನಿ ನಿಮ್ದೊಂದು ಸಿನಿಮಾ ಮಾಡ್ತೀವಿ ಅಂತಲ್ಲ. ಫಸ್ಟ್ ಟೈಮ್ ನಾನು ನನ್ನ ಬ್ಯಾನರ್ನ ಸತೀಶ್ ಪಿಕ್ಚರ್ ಹೌಸ್ನ ಯಾರಿಗೂ ಕೊಟ್ಟಿಲ್ಲ ಇದುವರೆಗೂ ಹೊರಗಡೆ. ಫಸ್ಟ್ ಟೈಮ್ ಒಂದು ಸಿನಿಮಾಗೋಸ್ಕರ ಪ್ರೆಸೆಂಟ್ ಮಾಡ್ತಾ ಇರೋದು. ಆ್ಯಂಡ್ ನನಗೊಂದು ನಂಬಿಕೆ ಇದೆ, ನಿಮ್ಮೆಲ್ಲರ ಪ್ರೀತಿನ, ನಿಮ್ಮೆಲ್ಲರ ನಂಬಿಕೆನ ಇಡೀ ಟೀಮ್ ಗೆಲ್ಲುತ್ತೆ. ಆ್ಯಂಡ್ ನಾನು ಇವತ್ತು ಹೇಳ್ತಾ ಇದ್ದೀನಿ, ಲಿಖಿತ್ಗಾಗಲಿ ಅಥವಾ ಹೀರೋಗಾಗಲಿ, ಹೀರೋಯಿನ್ಗಾಗಲಿ, ಆ್ಯಂಡ್ ಇಡೀ ತಂಡಕ್ಕಾಗಲಿ, ಆ್ಯಂಡ್ ನಮ್ಮ ಡೈಲಾಗ್ ರೈಟರ್ಗಾಗಲಿ ಎಲ್ರಿಗೂ ಹೇಳ್ತಾ ಇರೋದು, ಆ್ಯಂಡ್ ನಮ್ಮ ನಿರ್ಮಾಪಕರ ಜೊತೆಗೆ ಒಂದೇ ಸಿನಿಮಾಗೆ ಯಾವುದನ್ನು ನೀವು ನಿರ್ಧಾರ ಮಾಡೋಕ್ಕೆ ಹೋಗ್ಬಿಡಿ. ಇನ್ನು ತುಂಬ ಜರ್ನಿ ಇದೆ, ಪಟ್ಟು ಬಿಡ್ದಂಗೆ ಹಿಡ್ಕೊಂಡು ಹೋಗ್ತಾ ಇರಿ. ಒಂದಲ್ಲ ಒಂದು ದಿವಸ ನಮ್ಗೇನು ಸಿಗಬೇಕೋ, ನಮ್ಗೇನು ಗೌರವ ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ. ಗೌರವನ ನಾವ್ಯಾರೋ ಕಿತ್ಕೊಂಡು ಕೇಳಿ ಎಳ್ಕೋಬೇಕಾಗಿಲ್ಲ, ಖಂಡಿತವಾಗ್ಲೂ ಬರುತ್ತೆ. ನಮ್ಮಷ್ಟಕ್ಕೆ ನಾವು ಕೂತಿರೋಣ. ಈಗ ನನಗೂ ಕೇಳ್ತೀರಿ, ಎಲ್ಲಿ ನಿಮ್ಮ ಸಿನಿಮಾನೇ ಬರ್ತಾ ಇಲ್ಲ, ನಿಂತೋಗ್ಬಿಡ್ತಾ, ಸತೀಶ್ ನೀನಾಸಂದು ಮುಗಿದೋಯ್ತಾ ಕೆರಿಯರು ಅನ್ನೋ ಥರ ಎಲ್ಲ ಮಾತಾಡ್ಕೊತಾರಂತೆ. ಇಟ್ಸ್ ಓಕೆ, ಯಾಕೆ ಉತ್ತರ ಕೊಡ್ಬೇಕು ಅದಕ್ಕೆ? ನಾನು ಸಿನಿಮಾ ಬರಬೇಕು, ನನ್ನ ಸಿನಿಮಾ ಮುಖಾಂತರ ಉತ್ತರ ಕೊಡಬೇಕು. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ತಾಳ್ಮೆಯಿಂದನೇ ಬಂದವನು ಇಷ್ಟು ವರ್ಷ, ಆ ತಾಳ್ಮೆಯಿಂದನೇ ಇರೋದು ನಾನು. ಆ್ಯಂಡ್ ಅಫ್ಕೋರ್ಸ್ ಒಂದು ದೊಡ್ಡ ನ್ಯೂಸಿನ ಮುಖಾಂತರ ಒಂದು ದೊಡ್ಡ ಬ್ಯಾಂಗ್ ಮಾಡ್ತಾ ನನ್ನ ಸಿನಿಮಾ ಖಂಡಿತವಾಗ್ಲೂ ಬರುತ್ತೆ. 100% ಸತೀಶ್ ನೀನಾಸಂ ವಾಪಸ್ ಅದೇ ಸ್ಟೇಜಲ್ಲಿ. ಅವತ್ತು ಅಯೋಗ್ಯ ಸಿನಿಮಾ ಸಕ್ಸಸ್ ಆದಾಗ ಆ ಕ್ರೌಡ್ ಮಧ್ಯೆ ಕಾರ್ ಮೇಲೆ ಹತ್ತಿ ಡ್ಯಾನ್ಸ್ ಮಾಡೋದು ಸತೀಶ್ ನೀನಾಸಂ, ಅದೇ ಸತೀಶ್ ನೀನಾಸಂ ಆದಷ್ಟು ಬೇಗ ಬರ್ತಾನೆ, ಹಂಗೆ ಬರ್ತಾನೆ, ಅದಕ್ಕೆ ಜೋರಾಗಿ ಬರ್ತಾನೆ. ಈ ಕಾನ್ಫಿಡೆನ್ಸ್ ಇಲ್ಲದೇ ಇಂಡಸ್ಟ್ರಿಯಲ್ಲಿ ಯಾರು ಇರೋಕ್ಕಾಗಲ್ಲ, ಆದರೆ ಅಹಂಕಾರ ಬೇಕಾಗಿಲ್ಲ, ಈ ಕಾನ್ಫಿಡೆನ್ಸ್ ಎಲ್ರಿಗೂ ಬೇಕು. ಆ್ಯಂಡ್ ಮಹೇಶ್ ಆಗ್ಬೋದು, ಇವತ್ತು ಒಂದು ಹೊಸ ಟೀಮ್ನ ಕರ್ಕೊಂಡ್ಬಂದು ಮುಂದೆ ನಿಂತ್ಕೊಂಡು ಒಬ್ಬ ಡೈರೆಕ್ಟರ್ ಆಗಿದ್ರು, 1-2 ಸಿನಿಮಾ ಹಿಟ್ ಕೊಟ್ಟು ಇಷ್ಟೆಲ್ಲ ಇದ್ರು ಕೂಡ ಎಲ್ಲರನ್ನು ಕರ್ಕೊಂಬಂದು ಹಂಬಲ್ಡ್ ಆಗಿ ಸೈಡಲ್ಲಿ ನಿಂತ್ಕೊಂಡು ಒಂದು ಸಿನಿಮಾಗೆ ಸಪೋರ್ಟ್ ಮಾಡೋದು ಯಾವ ಡೈರೆಕ್ಟ್ರು ಮಾಡಲ್ಲ, ಯಾವ ಡೈರೆಕ್ಟ್ರಿಗೂ ಬೇಕಾಗಿಲ್ಲ. ಓಕೆ, ಅವ್ರದ್ದೇನೋ ಇರ್ಬೋದು, ಒಂದು ಕಂಪ್ನಿ ಮಾಡ್ಕೊಂಡಿದ್ದಾರೆ. ಅವತ್ತು ಯಾರೋ ಕೇಳ್ತಾ ಇದ್ರು, ಮಹೇಶ್ಗೆ ಸುಮಾರಷ್ಟು ಆಫರ್ ಬಂದಿದೆ ನನ್ನ ಎದುರುಗಡೆನೆ, ಬೇರೆ ಸಿನಿಮಾಗಳು. ಪಾಪ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ. ನಾನು ಮಾಡಿದ್ರೆ ಹಿಂಗೆ ಮಾಡೋದು, ನಾನು ಕಮರ್ಷಿಯಲಾಗೆ ಮಾಡೋದು, ನಾನು ದೊಡ್ಡದಾಗೆ ಮಾಡೋದು, ಆಸೆ ಇದೆ, ಏನು ತಪ್ಪೇನು? ಅಫ್ಕೋರ್ಸ್ ಮಹೇಶ್ದು ನಂದು ಮತ್ತೆ ಒಂದು ಸಿನಿಮಾ ಬರುತ್ತೆ ಆದಷ್ಟು ಬೇಗ, ಅದು ಆಗುತ್ತೆ. ಆ್ಯಂಡ್ ಈ ಸಂದರ್ಭದಲ್ಲಿ ತುಂಬ ಪಾಸಿಟಿವ್ ಆಗಿರೋಣ. ಆ್ಯಂಡ್ ಇಂಡಸ್ಟ್ರಿ ಬಗ್ಗೆ ಎಲ್ಲ ಕಡೆ ಬರೀ ನೆಗೆಟಿವ್ ಬೇಡ. ಎಲ್ಲ ಕಡೆ ಕೆಟ್ಟವರು ಇದ್ದಾರೆ, ಎಲ್ಲ ಕಡೆ ತಪ್ಪುಗಳು ನಡೀತಿದೆ, ಎಲ್ಲ ಕಡೆ ಸಮಾಜದಲ್ಲಿ ಎಲ್ಲ ನಮ್ಮಲ್ಲಿ ನಿಮ್ಮಲ್ಲಿ ಎಲ್ಲ ಕಡೆನೂ ಇದ್ದಾರೆ. ಹಾಗಂತ ಸಿನಿಮಾ ಇಂಡಸ್ಟ್ರಿನೇ ಒಂಥರ ಕೆಟ್ಟದ್ದು, ಒಂಥರ ಏನೋ ಸಿನಿಮಾಗೆ ಬರಲೇಬಾರ್ದು ಅನ್ನೋ ಥರ ಮಾಡಿಬಿಡಿ ದಯವಿಟ್ಟು. ಯಾಕಂದ್ರೆ ನಾವು, ನೀವು, ಅವರು, ಇವರು ಎಲ್ಲರೂ ಅನ್ನ ತಿಂದಿದ್ದೀವಿ ಇಂಡಸ್ಟ್ರಿಯಿಂದ, ಈ ಸಿನಿಮಾದಿಂದ. ನಮ್ಗೆ ಯಾವುದೋ ವಿಡಿಯೋಗಳು ನೋಡ್ತಾ ಇರ್ಬೇಕಾದ್ರೆ ತುಂಬ ಬೇಜಾರಾಗುತ್ತೆ. ಯಾಕಂದರೆ ನಾಳೆ ಬೇರೆ ಹೆಣ್ಮಕ್ಳು ಬರ್ತಾರೆ ಇಂಡಸ್ಟ್ರಿಗೆ, ನಿಮ್ಮನೆ ಹೆಣ್ಮಕ್ಳು ಬರ್ತಾರೆ, ಎಲ್ಲರ ಮನೆ ಹೆಣ್ಮಕ್ಳು ಬರ್ತಾರೆ. ಅವ್ರು ಯಾರು ಬರಬಾರ್ದ ಇಂಡಸ್ಟ್ರಿಗೇನೆ? ಎಲ್ಲಿ ಪ್ರಾಬ್ಲಮ್ಗಳಿಲ್ಲ, ನಿಮ್ಗೆ ಯಾರಿಗಾರ ಪ್ರಾಬ್ಲಮ್ ಇದ್ರೆ ಅದಕ್ಕೆ ಅಂತ ಸ್ಟೇಷನ್ ಇದೆ, ಅದಕ್ಕೆ ಅಂತ ಪೊಲೀಸ್ ಸ್ಟೇಷನ್ ಇದೆ. ಅಫ್ಕೋರ್ಸ್ ನಾನು ಯಾರಿಗೂ ಟಾಂಟ್ ಕೊಡ್ತಾ ಇಲ್ಲ, ಯಾರ ಬಗ್ಗೆನೂ ಮಾತಾಡ್ತಾ ಇಲ್ಲ, ಹಂಗೆ ಅನ್ಕೋಬೇಡಿ. ಯಾಕೆಂದ್ರೆ ನಮಗೆ 1-2 ವರ್ಷದಿಂದ ಶುರುವಾಗಿದ್ದು ನೆಗೆಟಿವ್ ಇಂಡಸ್ಟ್ರಿ ಬಗ್ಗೆ ಒಂಥರ. ಯಾಕೆ ಅಷ್ಟೊಂದು ಇಂಡಸ್ಟ್ರಿ ಬಗ್ಗೆ, ಸಿನಿಮಾ ಇಂಡಸ್ಟ್ರಿ ಯಾಕೆ ಎಲ್ಲರೂ ಕೂತ್ಕೊಂಡು ವರ್ಷಾನುಗಟ್ಲೆ, ತಿಂಗಳಾನುಗಟ್ಲೆ 100 ಸಿನಿಮಾಗಳನ್ನ ನೋಡಿದೀವಿ. ಮತ್ತೆ ನಾವೆಲ್ಲರೂ ಸಿನಿಮಾ ಆಕ್ಟರ್ಗಳ ಜೊತೆಗೆ, ಸಿನಿಮಾ ಡೈರೆಕ್ಟರ್ಗಳ ಜೊತೆಗೆ, ಸಿನಿಮಾದವ್ರ ಜೊತೆಗೆ ತುಂಬಾ ಪ್ರೀತಿ ಮತ್ತೆ ತುಂಬಾ ಚೆನ್ನಾಗಿ ಬದುಕಿದೀವಿ ಎಲ್ಲರೂ ಒಟ್ಟಿಗೆ ನಾವು ಥಿಯೇಟ್ರಲ್ಲಿ. ಅಂಡ್ ತುಂಬಾ ಮಕ್ಕಳು ಕಲ್ತಿದ್ದಾವೆ ಕನ್ನಡನ, ತುಂಬಾ ಮಕ್ಕಳು ಕಲ್ಚರ್ ಕಲ್ತಿದ್ದಾವೆ. ಸಿನಿಮಾ ಇಲ್ಲದೆ ಇವತ್ತು ಯಾರ ಮನೆಯಲ್ಲೂ ಸಿನಿಮಾ ಇಲ್ಲದೇ ಒಂದೇ ಒಂದು ಮನೆನೂ ಇಲ್ಲ, ಎಲ್ಲರ ಮನೇಲೂ ಸಿನಿಮಾ ಇದೆ ಇವತ್ತು. ಎಲ್ಲರ ಮನೇಲೂ ಎಲ್ಲ ಆಕ್ಟರ್ಗಳು ಬೇಕೇ ಬೇಕು, ಎಲ್ಲ ಡೈರೆಕ್ಟರ್ಗಳು ಬೇಕು. ಇವತ್ತು ನಾವು ನೀವು ಮಾಧ್ಯಮ ಕೊಂಡಿಯಾಗಿ ವರ್ಕ್ ಮಾಡ್ತಾ ಇದೀವಿ ಸಿನಿಮಾಗೋಸ್ಕರ. ನಮ್ಮೆಲ್ಲರ ರೆಸ್ಪಾನ್ಸಿಬಿಲಿಟಿ ಇದು. ನಾವೆಲ್ಲರೂ ಜವಾಬ್ದಾರಿಯಿಂದ ಸಿನಿಮಾನ ಬೆಳೆಸೋಣ, ಸಿನಿಮಾನ ಗೆಲ್ಸೋಣ. ನೀವೆಲ್ಲರೂ ಜೊತೆ ನಿಂತ್ಕೊಂಡ್ರೆ ನಾನು ಅಂದ್ರೆ ಯಾರು? ನಾನ್ಯಾರು? ನಿಮ್ಮವನೇ. ನಾನೆಲ್ಲಿಂದ ಬಂದಿದ್ದೀನಿ? ನಾವು ಅಂದ್ರೆ ಯಾರು? ಇಂಡಸ್ಟ್ರಿ ಅವರು ಅಂದ್ರೆ ಯಾರು? ಸಪರೇಟ್ ಅದು
ನಾವೆಲ್ಲ ಒಂದೇ. ಮೀಡಿಯಾದವರು ಅಂದರೆ ಸಪ್ರೇಟ್ ಅದು ಇಲ್ಲ, ನಾವೆಲ್ಲ ಒಂದೇ. ನಾವ್ಯಾರು ಬೇರೆ ಬೇರೆ ಅಲ್ಲ, ನಾವೆಲ್ಲ ಕನ್ನಡಿಗರೇ, ನಾವೆಲ್ಲ ಭಾರತೀಯರೇ, ನಾವೆಲ್ಲ ಈ ಭೂಮಿ ಮೇಲಿರುವಂಥ ಮನುಷ್ಯರೇ. ನಾವೆಲ್ಲ ಒಗ್ಗಟ್ಟಾಗಲಿಲ್ಲ ಅಂತಂದ್ರೆ ಸರಿ, ಯಾವ ಪ್ರೊಫೆಷನ್ ಚೆನ್ನಾಗಿದೆ ಕರೆಕ್ಟಾಗಿ ಹೇಳ್ಬಿಡಿ ಒಂದ್ಸಲ ನೋಡೋಣ. ಎಲ್ಲಿ ಪ್ರಾಬ್ಲಮ್ ಇಲ್ಲ, ಒಂದೇ ಒಂದು ಪ್ರೊಫೆಷನ್ ತುಂಬ ಕ್ಲಿಯರ್ ಆಗಿದೆ ಅನ್ನೋದು ಯಾವುದೂ ಇಲ್ಲ ಜಗತ್ತಲ್ಲಿ. ಎಲ್ಲ ಕಡೆನೂ ಸಮಸ್ಯೆಗಳಿದೆ, ಎಲ್ಲ ಕಡೆನೂ ಚೆನ್ನಾಗಿದೆ, ಎರಡೂ ಇದೆ. ಕುವೆಂಪು ಒಂದು ಮಾತು ಹೇಳ್ತಾರೆ, ಇಲ್ಲಿ ಯಾರು ಮುಖ್ಯರಲ್ಲ, ಇಲ್ಲಿ ಯಾರೂ ಮುಖ್ಯರಲ್ಲ. ಈ ನೇಚರ್ಗೆ ನಾವು ಯಾರು ಮುಖ್ಯರಲ್ಲ. ಇನ್ನು 50 ವರ್ಷ ಆದ್ಮೇಲೆ ನನ್ನ ಹೆಸರೇ ಇರಲ್ಲ, ನಮ್ದು ಯಾರ್ದು ಇರಲ್ಲ, ನಾವು ಯಾರು ಇರಲ್ಲ. ಇರೋ ತನಕ ಚೆನ್ನಾಗಿ ಬದುಕಿ ಖುಷಿಯಾಗಿದ್ದು ಪಾಸಿಟಿವ್ ಆಗಿ ಹೋಗೋಣ. ಅಫ್ಕೋರ್ಸ್ ವೃತ್ತ ನಿಮ್ಮೆಲ್ಲರೂ ಇಂಪ್ರೆಸ್ ಮಾಡುತ್ತೆ ಆ್ಯಂಡ್ ವೃತ್ತ ಟೀಮ್ ಒಳ್ಳೇದಾಗುತ್ತೆ. ಒಳ್ಳೇದಾಗಲಿ ಸರ್. ನಿಮಗೆ ಇಬ್ಬರಿಗೂ ಭಾಳ ಖುಷಿಯಿಂದ ಸಿನಿಮಾ ಮಾಡಿದ್ದೀರಾ. ಇಷ್ಟು ಜನರಿಗೆಲ್ರಿಗೂ ನೀವು ಚೆನ್ನಾಗಿ ನೋಡ್ಕೊಂಡಿದ್ದೀರಾ, ಅನ್ನ ಹಾಕಿದ್ದೀರಾ ಜೊತೆ ನಿಂತ್ಕೊಂಡು. ನಿಮ್ಮ ಸಿನಿಮಾ ಗೆಲ್ಲಿ ಅಂತ ನಾನು ಹಾರೈಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು, ಕಂಗ್ರ್ಯಾಚುಲೇಷನ್ಸ್ ಇಡೀ ತಂಡಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.